ಕೆಲಸನೇ ಮಾಡಿ. ನೋಡೇ ವಿನಾಯಕನ ಮನೆ ಬಾ, ಅವ್ರಿಗೂ ಕರ್ಕೊಂಡು ಹೋಗೋಣ ಮಜಾ ಮಾಡೋಕೆ. ವಿನಾಯಕ ಇಡ್ಲಿ ಓದ್ತಿರ್ತೀಯಲ್ಲ, ಇವತ್ತು ಇಂಗ್ಲೀಷ್ ನಮ್ಮ ಸರ್ತಿ ಮನೆ ನೋಡಪ್ಪ. ನಾ ಬರುದಿಲ್ಲ, ನನ್ನ ನಾಳೆ ಗಣಿತ ಪರೀಕ್ಷೆ ಉಂಟು, ನಾನು ಓದ್ಕೋಬೇಕು. ಇವತ್ತು ಒಂದ್ ದಿವಸ ಎಂತಾಗುದಿಲ್ಲ, ನಾನು ಒತ್ತಾಯ ಮಾಡ್ಬೇಡಿ, ನಾ ಬರುದಿಲ್ಲ. ಓದಿ ಓದಿ ತಲೆ ಕೆಟ್ಟೋಗಿರ್ತದೆ, ಇದನ್ನು ತಿನ್ನು ಮೈಂಡ್ ಫ್ರೆಶ್ ಆಗತ್ತೆ. ಇದು ಕೆಟ್ಟ ವಸ್ತುಗಳು, ಇದನ್ನು ತಿನ್ಬಾರ್ದು ನಮ್ಮ ಅಮ್ಮ ಹೇಳಿದ್ರು, ಇದು ನಮ್ಗೆ ಬೇಡ. ಇನ್ನು ಸಣ್ಣ ಮಗು ತರನೇ ಮಾಡ್ತೀಯ, ಬರೀ ಅಮ್ಮನ ಮಾತ್ರ ಕೇಳ್ತೀಯಲ್ಲ, ಇದನ್ನ ತಿನ್ ನೋಡು, ಮಜಾ ಇರುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇದೇ ತಿಂತಾರೆ, ಧೈರ್ಯ ಇದ್ರೆ ತಿನ್ ನೋಡು ಬಾ. ಅವ್ರು ನಮ್ಮ ಹತ್ರ ಕೇಳುದಿಲ್ಲ, ನಾವೇ ತಿನ್ಕೊಂಡು. ಇದನ್ನ ತಿಂದ ಬೇಡ, ನಾ ತಿನ್ನುದಿಲ್ಲ, ನಮ್ಮಮ್ಮ ಹೇಳಿದ್ರು ಇದು ಕೆಟ್ಟ ವಸ್ತು, ಇದನ್ನೆಲ್ಲ ತಿನ್ಬಾರ್ದು ಅಂತ. ಆದ್ರೂ ಒಂದ್ಸತಿ ತಿಂತೆ, ನನ್ನ ಗೆಳೆಯರು ಹೇಳಿದ್ರು ಇದನ್ನು ತಿಂದ್ರೆ ಮಜಾ ಬರ್ತದೆ ಅಂತ. ಕೆಲವು ತಿಂಗಳ ನಂತರ ನಿತಿನ ಅಲ್ಲಾರೋ ಬಿದ್ದಿದ್ದಾರೆ. ವಿನಾಯಕ ಅಲ್ವಾ? ಏನಾಯ್ತು ನಿಮಗೆ? ನೀ ಕ್ಲಾಸಲ್ಲೆಲ್ಲ ಟಾಪರ್ ಆಗಿದೆ, ಏನಾಯ್ತು ನಿಮಗೆ? ಕೆಲವು ತಿಂಗಳ ಹಿಂದೆ ಆಶೀಷನ ಮಾತು ಕೇಳಿ ನಾನು ನಾಟಕ ವಸ್ತುಗಳಿಗೆ ಅಡಿಕ್ಟ್ ಆಗಿಬಿಟ್ಟೆ. ಅದರಿಂದ ನನ್ನ ತಲೆಯೆಲ್ಲ ದಿಗ್ದಿದ್ದಂಗಾಗದೆ, ಕೈ ಕಾಲೆಲ್ಲ ನೋಡ್ತದೆ, ಅದರಿಂದ ಸರಿ ಓದಕ್ಕೂ ಆಗೋದಿಲ್ಲ. ಅದರಿಂದ ನನ್ನ ಜೀವನನೇ ಹಾಳಾಗೋಯ್ತು. ಯೋಚನೆ ಮಾಡ್ಬಿಡೋದು, ತಪ್ಪು ಮಾಡೋದು ಸಹಜ. ನಾನು ಇನ್ನು ಒಳ್ಳೆ ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ, ಒಳ್ಳೆ ಆರೋಗ್ಯ ನೋಡ್ಕ. ಕ್ಷಣಿಕ ಸುಖಕ್ಕಾಗಿ ಮಾದಕ ವಸ್ತುಗಳನ್ನು ಬಳಸಬಾರದು.